ನಾನು ಜೆಡಿಎಸ್‌ನಿಂದ ಗೆದ್ದಿದ್ದೇನೆ. ಈಗಲೂ ಕೂಡ ಜೆಡಿಎಸ್‌ನಲ್ಲಿ ಇದ್ದೇನೆ. ಮುಂದೆಯೂ ಕೂಡ ಜೆಡಿಎಸ್‌ನಿಂದ ಚುನಾವಣೆಗೆ ನಿಲ್ತೇನೆ ಅಂತ ಹೇಳಿ ಮೈಸೂರಿನಲ್ಲಿ ಶಾಸಕರಾದ ಜಿಟಿ ದೇವೇಗೌಡ ಹೇಳಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜಿಟಿ ದೇವೇಗೌಡ ಅವರಿಗೆ ಕೋಕ್ ಕೊಡ್ತಾರೆ ಅನ್ನುವಂತಹ ಚರ್ಚೆ ಕುರಿತು ನಗರದಲ್ಲಿ ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದಂತ ಅವರು, ನಾನು ಯಾವತ್ತೂ ಕೂಡ ಪಕ್ಷದ ವರಿಷ್ಠರ ವಿರುದ್ಧ ಮಾತನಾಡಿಲ್ಲ. ಇವತ್ತಿಗೂ ನಾನು ದೇವೇಗೌಡ, ಕುಮಾರಸ್ವಾಮಿ ಅವರ ಜೊತೆಗೆ ಒಟ್ಟಾಗಿದ್ದೇನೆ. ಚಾಮುಂಡೇಶ್ವರಿ ಕ್ಷೇತ್ರ ಜನರು ನನ್ನನ್ನ ಅವರ ಮನೆಯ ಮಗನ ರೀತಿಯಲ್ಲಿ, ಸಹೋದರನ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ. ನನ್ನ ಕ್ಷೇತ್ರ ನನಗೆ ದೊಡ್ಡದು. ಅದರ ಕೆಲಸ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದೇನೆ. ಚುನಾವಣೆ ಇನ್ನೂ 2 ವರ್ಷ ಇದೆ. ಚುನಾವಣೆ ಸಂದರ್ಭದಲ್ಲಿ ಅದನ್ನ ಮಾತನಾಡೋಣ. ನಾನು ಜೆಡಿಎಸ್‌ನಲ್ಲಿದ್ದೇನೆ. ಒಂದು ಕಾಲನ್ನ ಹೊರಗಡೆ ಹಾಕಿಲ್ಲ, ಹಾಕುವುದೂ ಇಲ್ಲ ಅಂತ ಹೇಳಿ ಜಿಟಿ ದೇವೇಗೌಡ ಅವರು ಸ್ಪಷ್ಟಪಡಿಸಿದರು. ಅದರಲ್ಲೂ ಕೂಡ ಮೈಸೂರಿನ ಜನತೆಗೆ, ವಿಶೇಷವಾಗಿ ಚಾಮುಂಡೇಶ್ವರಿ ಜನತೆಗೆ ನಾನೇನು ಯಾವುದೇ ನಾಯಕರುಗಳಿಗೂ ಕೂಡ ನಾನು ಯಾವತ್ತೂ ಕೂಡ ದ್ರೋಹ ಮಾಡೋ ಬುದ್ಧಿ ನನಗಿಲ್ಲ. ನಾನು ನೇರ, ಯಾವತ್ತೂ ಕೂಡ ನಾಯಕತ್ವವನ್ನು ನಂಬಿ ಬೆಂಬಲವನ್ನು ಕೊಡ್ತಕ್ಕಂಥವನು. ಇವತ್ತಲ್ಲ, ಇಂದಿನಿಂದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ APMC ಉಪಾಧ್ಯಕ್ಷ ಆಗಿ ಸಹಕಾರ ಕ್ಷೇತ್ರಗಳಲ್ಲಿ ಎಲ್ಲ ಚುನಾವಣೆಯಲ್ಲೂ ಗೆದ್ದು, 2 ಬಾರಿ ಜಿಲ್ಲಾ ಪರಿಷತ್ತಲ್ಲಿ ಗೆದ್ದು, ಮೈಸೂರು ತಾಲೂಕು ಸಲಹಾ ಸಮಿತಿ ಅಧ್ಯಕ್ಷನಾಗಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿ, ಹುಣಸೂರಲ್ಲಿ 2 ಬಾರಿ ಶಾಸಕ ಆಗಿ, ಮಂತ್ರಿಯಾಗಿ, 8 ತಿಂಗಳು ಮಂತ್ರಿಯಾಗಿ, ಚಾಮುಂಡೇಶ್ವರಲ್ಲಿ 3 ಬಾರಿ ಸಿದ್ದರಾಮಯ್ಯನವರ ನಂತರ 3 ಬಾರಿ ವಿಧಾನಸಭಾ ಸದಸ್ಯನಾಗಿ, 12 ತಿಂಗಳು ಮಂತ್ರಿಯಾಗಿ, ಮೊದಲನೇ ಕಾರ್ಯಕ್ರಮ ದೇವೇಗೌಡರು ಸಿದ್ದರಾಮಯ್ಯನವರು ಮಾಡಿದಂಥ ಸಂದರ್ಭದಲ್ಲಿ ಸ್ಫೂರ್ತಿ ಸಮಾವೇಶ 59 ಜನರು ಗೆದ್ದಾಗ, ಅದಾದ ನಂತರ ಕುಮಾರ ಪರ್ವ, ಅದಾದಮೇಲೆ ಮರಳಿ ಮನೆಗೆ ಕಾರ್ಯಕ್ರಮ ಯಡಿಯೂರಪ್ಪನವ್ರ ಜೊತೆ ಭಾರತೀಯ ನಾಯಕರನ್ನ ಬೆಂಬಲಿಸಬೇಕು ಅಂತೇಳಿ ನಾನು ಹೋದಾಗ BJPಯಲ್ಲಿದ್ದು ಗೃಹ ಮಂಡಳಿ ಅಧ್ಯಕ್ಷನಾಗಿದ್ದೆ. ಅಲ್ಲಿಂದ ಬಂದು ಮರಳಿ ಮನೆಗೆ ಕಾರ್ಯಕ್ರಮವನ್ನು ಮಾಡಿ ಕುಮಾರಸ್ವಾಮಿ ಅವರು ಹೇಳಿದರು, ಅಣ್ಣ ಒಂದೇ ಸೀಟ್ ಗೆದ್ದಿದ್ದು, ನಿನ್ನಿದ್ದರೆ ನಾವು 5 ಕ್ಷೇತ್ರ ಗೆಲ್ಬೋದಿತ್ತು ಅಂತೇಳಿ ಪದೇ ಪದೇ ನನಗೆ ಹೇಳಿದಾಗ ಮತ್ತೆ ಮರಳಿ ಮನೆ ಕಾರ್ಯಕ್ರಮ ಬಂದ ದಿನದಿಂದ ಇವತ್ತಿನವರೆಗೂ ಕೂಡ ಅದು ಮೊದಲನೇ ಬಾರಿಗೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಹೋದ ನಂತರ ಕುಮಾರಸ್ವಾಮಿಯವರ ನಾಯಕತ್ವಕ್ಕೆ ಮುಖ್ಯಮಂತ್ರಿಯ ರೀತಿ ಮೆರವಣಿಗೆ ಮಾಡಿ ತಂದು ಘೋಷಣೆ ಮಾಡಿದ್ದು, 2ನೇ ಬಾರಿ ಕುಮಾರ ಪರ್ವ ಮಾಡಿರ್ತಕ್ಕಂಥದ್ದು, ದೇವೇಗೌಡರು ಜನತಾ ದರ್ಶನ ಮಾಡಿರ್ತಕ್ಕಂಥದ್ದು, ಕುಮಾರಸ್ವಾಮಿಯವರನ್ನು ನನ್ನ ಕ್ಷೇತ್ರದಲ್ಲೇ ಕರ್ಕೊಂಬಂದು ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಾನು ಕೂಡ ಯುವ ಜನತಾದಳದ ಜಿಲ್ಲಾ ಅಧ್ಯಕ್ಷರಾಗಿ 10 ವರ್ಷ, ಸೆಕ್ರೆಟರಿ ಜನರಲ್ ಆಗಿ 8 ವರ್ಷ, ರಾಜ್ಯ ಜನತಾದಳದ ಪ್ರಧಾನ ಕಾರ್ಯದರ್ಶಿಯಾಗಿ BL ಶಂಕರ್ ಅವರು ಇದ್ದಾಗ ನಾನು ಮತ್ತು ಕುಮಾರಸ್ವಾಮಿ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ವಿ. ಆವತ್ತಿಂದ ಇವತ್ತಿನವರೆಗೂ ಕೂಡ ಏನು ನಮ್ಮ ದೇವೇಗೌಡರ ಆಶೀರ್ವಾದದಿಂದ ನಾನೇನು ಮಾಡ್ಕೊಂಬಂದಿದ್ದೀನೋ, ಇವತ್ತು ಕೂಡ ಕುಮಾರಸ್ವಾಮಿಯವರು, ದೇವೇಗೌಡರು, ನಾವು ಎಲ್ಲ ಒಟ್ಟಾಗಿದ್ದೇನೆ. ಈ ಪಕ್ಷಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟು ನಾನು ಶಾಸಕನಾಗಿದ್ದೀನಿ. ನಾನು ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕಂತ ಕನಸನ್ನು ಇಟ್ಕೊಂಡು ಹೋರಾಟವನ್ನು ಕೂಡ ಮಾಡಿದ್ದೀನಿ. ಪಕ್ಷವನ್ನು ಕಟ್ಟಿದ್ದೀನಿ. ಜನತಾದಳದಿಂದ 3 ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ, ಅದು ಜಿಲ್ಲಾ ಪರಿಷತ್ ಇರಲಿ, ನನಗಿರಲಿ, ನನ್ನ ನಾದ್ನಿಗಿರಲಿ, ಉಪಾಧ್ಯಕ್ಷ, ಅಧ್ಯಕ್ಷೆ, ನನ್ನ ಬ್ರದರ್ ಇರಲಿ, ಅವ್ರು ಯಾರೇ ಇರಲಿ, ಅವರೆಲ್ಲರನ್ನೂ ಕೂಡ ಒಂದೇ ಒಂದು ಬಾರಿಯೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನನ್ನನ್ನು ಸ್ವಂತ ಮಗನಾಗಿ, ಅಣ್ಣನಾಗಿ, ತಮ್ಮನಾಗಿ, ಸಹೋದರನಾಗಿ ಅತ್ಯಂತ ಪ್ರೀತಿಯಿಂದ ಬೆಳೆಸ್ಕೊಂಡು ಬಂದಿದ್ದಾರೆ. ನಾನು ಜನತಾ ಪಕ್ಷದಲ್ಲೇ 100ಕ್ಕೆ 100 ಗೆದ್ದಿದ್ದೇನೆ.
ಜನತಾದಳದಲ್ಲಿ. ಇವತ್ತು ಕೂಡ ಜನತಾದಳದಲ್ಲಿ ಗಟ್ಟಿಯಾಗಿ ಇದ್ದೇನೆ, ಮುಂದೆ ಜನತಾದಳದಿಂದನೇ ನಿಲ್ತೇನೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.